ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿದೆ. ಈಗ ನೋಡಿದ್ರೆ ಹೇಳೋ ಕತೆ ಮಾತ್ರ ಎಷ್ಟು ನಾವು ಬಂದು ಒಂದು ದಿವಸಕ್ಕೆ ಗಲೀಜು ಮಾಡಿಬಿಟ್ಟಿದ್ರಂತೆ ರೂಮ್ನ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಿಮ್ಮಮ್ಮ ಎತ್ತೋತೀನಿ ಬಾ. ಚುಕ್ಕಿಗೆ ಚಿಕ್ಕವಳಿಂದನೂ ಈ ರೀತಿ ಹಾಡು ಹಾಕಿದ್ರೆ ಈ ರೀತಿ ಆಡ್ತಾ ಇದ್ಲು. ಬಟ್ ಈಗ ಇತ್ತೀಚೆಗೆ ಅಂತೂ ಭುವೀಕ್ಷಾ ಬಂದುಬಿಟ್ಟು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ಲು. ಹಾಗಾಗಿ ಅವಳು ಯಾವಾಗಲೂ ಹಾಡ್ತಾ ಇರ್ತಾಳೆ. ಇವಳಿಗೆ ಒಂದು ಸ್ವಲ್ಪ ಜಲಸಿ, ಅವಳು ಆಡ್ತಾವಳೆ ನಾನು ಆಡಬೇಕು ಅಂತ ಅಂದ್ಬಿಟ್ಟು ಹಾಡು ಹಾಕು ನಾನು ಡ್ಯಾನ್ಸ್ ಮಾಡಬೇಕು, ಹಾಡು ಹಾಕು ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಹಾಕಿಸ್ಕೊಂಡು. ಬಟ್ ಆ್ಯಕ್ಚುಲಿ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವಳು ಈ ರೀತಿ ಸೇಮಾಗಿ ಕಾಪಿ ಪೇಸ್ಟ್ ಥರ ಮಾಡ್ತಾಳೆ, ಅದನ್ನು ನೋಟಿಸ್ ಮಾಡ್ತಾಳೆ. ಈ ಸ್ಟೆಪ್ ಇವ್ರು ಹಿಂಗೆ ಮಾಡ್ತಾವ್ರೆ, ಸೊಂಟ ಹಿಂಗೆ ಆಡಿಸ್ತವ್ರೆ, ಎಲ್ಲನೂ ನೋಟಿಸ್ ಮಾಡಿ ಅವಳು ಹಾಡ್ತಿದ್ಲಲ್ಲ, ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ಇನ್ ಕೇಸ್ ಏನಾದರೂ ಡ್ಯಾನ್ಸ್ ಕಲಿಸಿದ್ರೆ ಇವಳು ಕಲ್ತ್ಕೋತಾಳೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಬಂತು ನನಗೆ. ಬಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು, ನಂಗಂತೂ ಖುಷಿ ಆಯಿತು. ಇದನ್ನು ನೋಡ್ತಾ ನಾನು ಈಗಾಗಲೇ ನಿಮಗೆ ಝೋಕ್ ಅವರ ಬ್ಯಾಕ್ ಪ್ಯಾಕ್ ಬಗ್ಗೆ ಹೇಳಿದ್ದೀನಿ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಈ ಬ್ಯಾಕ್ ಪ್ಯಾಕನ್ನು ಬಂದು ನಾನು ಝೋಕ್ ಬ್ರ್ಯಾಂಡಿಂದ ತೊಗೊಂಡಿದ್ದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಿಮಗೇನಾದರೂ ಈ ರೀತಿ ಬ್ಯಾಗ್ಸನ್ನು ತೊಗೋಬೇಕು ಇದೆ ಅಂತಲ್ಲ, ಪುಟಾಣಿ ವಾಲೆಟ್ಸ್ ಆಗಿರ್ಬೋದು, ಸ್ಲಿಂಗ್ ಬ್ಯಾಗ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ನಮ್ಮ ವೆಸ್ಟರ್ನಿಂದ ಇಂಡಿಯನ್ ಔಟ್ಫಿಟ್ಸ್ಗೆ ಮ್ಯಾಚ್ ಆಗೋ ಥರ ಎಲ್ಲ ಥರ ಪ್ರಿಂಟ್ಗಳು ಅವ್ರ ಹತ್ರ ಅವೈಲೇಬಲ್ ಇದೆ. ನೀವು ಖಂಡಿತವಾಗ್ಲೂ ಒಂದು ಸತಿ ಚೆಕ್ ಮಾಡಿ ನೋಡಿ. ನಿಮಗೇನಾದರೂ ಡಿಸ್ಕೌಂಟ್ಸ್ ಬೇಕು ಅಂತಂದರೆ ನನಗೆ ಡಿಸ್ಪ್ಲೇ ಮಾಡ್ತಿರೋಂಥ ಕೂಪನ್ ಕೋಡನ್ನು ಬಳಸಿ ನಿಮಗೆ ಇನ್ಸ್ಟೆಂಟಾಗಿ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಕಡಿಮೆ ಪ್ರೈಸಲ್ಲಿ ಬ್ಯಾಗ್ಸನ್ನು ತೊಗೋಬೋದು. ಇನ್ನು ಈ ಬ್ಯಾಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಲಿಟ್ರಲಿ ಗೈಸ್ ನೋಡ್ಬೋದು ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿ. ತುಂಬಾ ಜಾಗ ಇದೆ. ಆರಾಮಾಗಿ ಇದನ್ನು ಮಾಮ್ಸ್ ಆಗಿರ್ಬೋದು, ಆಫೀಸ್ ಗೋಯಿಂಗ್ ಗರ್ಲ್ಸ್, ಲೇಡೀಸ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಲ್ಯಾಪ್ಟಾಪ್ಸನ್ನ ಕ್ಯಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅಂಥವ್ರಿಗೆ ಪರ್ಫೆಕ್ಟ್ ಬ್ಯಾಗ್ ಇದು ಅಂತ ಹೇಳ್ಬೋದು. ಇಲ್ಲಿ ನಮಗೆ ಏನಿದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟು ಕೊಟ್ಟಿದ್ದಾರೆ. ಜೊತೆಗೆ ಇದು ಪ್ಯಾಡ್ ಆಗಿರೋದ್ರಿಂದ ಲ್ಯಾಪ್ಟಾಪ್ನ ಇಟ್ಟರೆ ಏನೂ ತೊಂದರೆ ಆಗೋದಿಲ್ಲ, ಸೇಫಾಗಿರುತ್ತೆ. ಇಲ್ಲಿ ಲಾಕ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಲಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನೋ ವರೀಸ್. ಇದರಲ್ಲಿ ನಮಗೆ ಅರೌಂಡ್ 15.6 ಇಂಚಸ್ ಲ್ಯಾಪ್ಟಾಪ್ ಹಿಡಿಯುತ್ತೆ. ಆರಾಮಾಗಿ ನಾವು ಇದರಲ್ಲಿ ಕ್ಯಾರಿ ಮಾಡ್ಬೋದು. ನೀವು ಸ್ಪೇಸ್ ನೋಡ್ಬೋದು, ಎಷ್ಟು ಬೇಕಾದರೂ ತುರ್ಕೊಂಡು ಹೋಗ್ಬೋದು. ಬೀಂಗ್ ಅ ಮಾಮ್ ನಮಗೆ ಎಷ್ಟು ಜಾಗದರೂ ಸಾಲಲ್ಲ. ನೀವು ಖಂಡಿತವಾಗ್ಲೂ ಈ ರೀತಿ ಬ್ಯಾಗ್ಸನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದೇ ಪ್ರಿಂಟ್ ಅಂತಲ್ಲ, ಎಷ್ಟೊಂದು ಪ್ರಿಂಟ್ಗಳಿದ್ದಾವೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ನನಗೆ ತುಂಬಾ ಇಷ್ಟ ಆಯಿತು. ಈ ಲುಕ್ ವೈಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ಈ ಪ್ಯಾಡೆಡ್ ಆಗಿರೋದ್ರಿಂದ ನಮಗೆ ಶೋಲ್ಡರ್ಸು ಕೂಡ ನೋವು ಬರೋದಿಲ್ಲ. ಆ್ಯಂಡ್ ಟ್ರಾವೆಲ್ ಮಾಡೋರಿಗೂ ಕೂಡ ಇದು ಕಂಪ್ಲೀಟ್ಲಿ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಟ್ರಾಲಿ ಸ್ಟ್ರಿಪ್ ಥರ ಒಂದು ಕೊಟ್ಟಿದ್ದಾರೆ. ಟ್ರಾಲಿಗಳು ಎತ್ಕೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ನಾವು ಹಿಂಗೆ ಹಾಕಿಬಿಟ್ರೆ ನಾವು ಕ್ಯಾರಿ ಮಾಡೋಷ್ಟು ಇರೋದಿಲ್ಲ. ಟ್ರಾಲಿಯಲ್ಲಿ ಹಾಕ್ಕೊಂಡು ಎಳ್ಕೊಂಡು ಹೋಗ್ಬಿಡ್ಬೋದು. ತುಂಬ ಚೆನ್ನಾಗಿದೆ. ಈ ಹಿಂದ್ಗಡೆ ಬೆನ್ನೋವು ಕೂಡ ಬರೋದಿಲ್ಲ. ತುಂಬಾ ಸಾಫ್ಟ್ ಪ್ಯಾಡೆಡ್ ಆಗಿ ಏನಾದರೂ ಬೇಕು ಅಂತಂದರೆ ಖಂಡಿತ ಒಂದ್ಸತಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಆ್ಯಂಡ್ ಕೂಪನ್ ಕೋಡನ್ನು ಬಳಸೋದನ್ನು ಮರಿಬೇಡಿ. ಮನೆಗೆ ಬಂದಮೇಲೆ ನೆಕ್ಸ್ಟ್ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದಾಯಿತು. ಬೆಳಗ್ಗೆ ಒಂಥರ ಫ್ರೆಶ್ ಮೂಡಲ್ಲಿ ಇರ್ತೀವಿ. ಮಧ್ಯಾಹ್ನ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕೆಲಸ ಎಲ್ಲ ಮಾಡಿ ಆಮೇಲೆ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡುತ್ತೆ. ಯಾಕಂತಂದರೆ ಬೆಳಗ್ಗೆ ನಾವು ಬೇಗ ಎದ್ದೇಳೋ ಅಭ್ಯಾಸ ಅಲ್ವಾ, ಹಾಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಹಂಗೆ ಕಣ್ಣು ಮುಚ್ಚಿದ್ರೆ ಸಾಕು, ಸಮಾಧಾನ ಅನಿಸುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ನನಗೆ ಕಣ್ಣು ಬಿಡೋಕ್ಕಾಗಲ್ಲ, ಬಿಸಿಲು ತುಂಬ ಇದೆ. ಎನಿವೇಸ್ ನಮ್ಮ ರೂಮ್ ಅಂತೂ ಫುಲ್ ಇನ್ಕಂಪ್ಲೀಟಾಗಿ ಹಾಗೆ ಇದೆ. ಈ ಸರೌಂಡಿಂಗ್ನ ಮಿಸ್ ಮಾಡ್ಕೊಂಡಿದ್ದೆ ನಾನು ಸಿಕ್ಕಾಪಟ್ಟೆ. ಈ ನೇಚರ್ನ ಆ್ಯಕ್ಚುಲಿ ಇಲ್ಲೊಂದಷ್ಟು ಬಟ್ಟೆಗಳು ಮುಚ್ಚಿಟ್ಟಿದ್ದೀನಿ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಸಾಮಾನುಗಳಿದೆ. ಜೊತೆಗೆ ರೂಮಲ್ಲಿ ನೋಡಬೇಕು ಎಂಥ ಅವಸ್ಥೆ ಇದೆ ಅಂತ. ಅಯ್ಯೋ ಗೈಸ್, ಇಷ್ಟಿದೆ. ಈ ಸಂತೆನ ಫಸ್ಟು ಕ್ಲಿಯರ್ ಮಾಡಬೇಕು. ಏನೋ ಒಂಥರ ಕಪ್ಪು ಕಾಣಿಸ್ತಾ ಇದ್ದೀನಿ, ಅದೇನಕ್ಕೆ ಗೊತ್ತಿಲ್ಲ. ಟ್ಯಾನ್ ಮೇ ಬಿ ಅಥವಾ ಲೈಟಿಂಗ್ ಮಿಸ್ಟೇಕು. ಇಲ್ಲಿ ನೋಡೋಕೆ ಕರೆಕ್ಟಾಗಿ ಇದ್ದೀನಿ, ಇಲ್ಲಿ ನೋಡೋಕ್ಕೇನೋ ಕರ್ರಗೆ ಇದ್ದೀನಿ. ಎನಿವೇಸ್ ಇಲ್ಲಿ ಬಂದರೆ ನಾನು ಕಪ್ಪಗಾಗೋದಂತೂ
ಕಾಮನ್. ಏನಕ್ಕೆ ಅಂತಂದರೆ ಇಲ್ಲಿ ಬಿಸಿಲು ಜಾಸ್ತಿ, ಓಕೆನಾ. ಆಚೆ ಕಡೆ ಮಗು ಇರ್ತಾಳ, ನಾನು ಯಾವಾಗಲೂ ಆಚೆ ಹೋಗ್ತಾ ಇರ್ತೀನ, ಅದು ಇದು ಅಂತ ಹೇಳಿ ಹೀಗೆಲ್ಲ ಬಿಸಿಲು ಬೀಳ್ತಾ ಇರುತ್ತೆ ಮನೆ ಒಳಗಡೆ, ಬೇಗ ಟ್ಯಾನ್ ಆಗಿಬಿಡ್ತೀನಿ. ಎನಿವೇಸ್ ಬನ್ನಿ, ಅದಕ್ಕೂ ಮುಂಚೆ ನಾನು ಮೀಶೋದಲ್ಲಿ ಒಂದು ತರಿಸಿದ್ದೆ, ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಪ್ಲೀಸ್ ಎಕ್ಸ್ಕ್ಯೂಸ್ ದ ಮೆಸ್ ಅಂತ ಕೇಳ್ಕೊತೀನಿ. ನಾನೇನು ಮಾಡೋಕ್ಕಾಗಲ್ಲ, ಫಸ್ಟ್ ಎಲ್ಲ ಕ್ಲೀನ್ ಮಾಡೋ ತನಕ ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿಲ್ಲ. ಬಂದು ನಾನು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡು ಫಸ್ಟ್ ಡೇ ಅಂದ್ಕೊಂಡು ಬಂದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಸ್ನಾನ ಮಾಡಿ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡೋಷ್ಟು ಅದೇ ನಂಗೆ ಸರಿ ಹೋಯಿತು. ಇದನ್ನು ಇವತ್ತು ಮಾಡಬೇಕು, ನಂಗೆ ಒಂಥರ ಸಾಕಾಗ್ಬಿಟ್ಟಿದೆ. ಅದು ಇಲ್ಲಿ ಮಾರ್ಬಲ್ ಆಗಿರೋದ್ರಿಂದ ಒಂಥರ ತಣು, ಇನ್ನೆಲ್ಲ ಸಿಕ್ಕಾಪಟ್ಟೆ ತಣು ಆಗುತ್ತೆ. ನಮ್ಮ ಮನೇಲಿ ಚಪ್ಪಲಿ ಹಾಕೊಂಡು ಓಡಾಡ್ತಿದ್ದೆ, ನಂಗೇನು ಗೊತ್ತಾಗ್ತಿರ್ಲಿಲ್ಲ. ಆ ಚಪ್ಪಲಿ ಇಲ್ಲಿ ತೊಗೊಂಬರೋಣ ಅಂತಿದ್ದೆ, ಅಷ್ಟರಲ್ಲಿ ನಮ್ಮ ಶುಕಿ ಪಟಾರ ಅಂತ ಕಿತ್ತಾಕ್ಬಿಟ್ಲು. ಅದನ್ನು ಒಂದು ಬುಕ್ ಮಾಡಬೇಕು, ಇದನ್ನು ಬುಕ್ ಮಾಡಿದ್ದೆ. ಇದು ನೋಡೋಕ್ಕೆ ಏನು ಜೂಟ್ ಬ್ಯಾಗ್ ಥರ ಕಾಣಿಸ್ತಿರ್ಬೋದು ನಿಮಗೆ, ಇದು ಆ್ಯಕ್ಚುಲಿ ಬ್ಯಾಸ್ಕೆಟ್ ಥರ, ಓಕೆನಾ. ಏನಕ್ಕೆ ಅಂತಂದರೆ ನಾನು ಈ ಚಾರ್ಜರ್ಗಳು ಮತ್ತು ಈ ಮೈಕಿಂದು ಎಲ್ಲನೂ ಕೂಡ ನಾನೇನು ಮಾಡಿದ್ದೆ, ಯಾವುದೋ ಒಂದು ರ್ಯಾಂಡಮ್ ಬಾಕ್ಸಲ್ಲಿ ಹಿಂಗೆ ತುಂಬಿಟ್ಟಿದ್ದೆ, ಓಕೆನಾ. ಅದೊಂಥರ ಅಸಹ್ಯ ಅಲ್ವಾ. ಸರಿ ಆಯಿತು, ಒಂದು ಯಾವುದನ್ನ ಬ್ಯಾಸ್ಕೆಟ್ ಥರ ಹುಡುಕ್ತಿದ್ದೆ, ಆಗ ಕಂಡು ಬಂದಿದ್ದು ನನಗೆ ಇದು ಮೀಶೋದಲ್ಲಿ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್, ಸೀರಿಯಸ್ಲಿ. ಓಹೋ, ತುಂಬ ಚೆನ್ನಾಗಿದೆ. ಸ್ಪೇಸು ಕೂಡ ತುಂಬ ಜಾಸ್ತಿನೇ ಇದೆ. ಇದರಲ್ಲಿ ಇನ್ನೂ ಬೇರೆ ಏನಾದರೂ ಇಟ್ಕೊಳ್ಬೋದು. ನಂಗೆ ಇಷ್ಟ ಆಗಿದೆ ಏನು ಗೊತ್ತಾ, ಹೀಲಿಟ್. ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಡೀಸೆಂಟಾಗೂ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಲಿಂಕ್ ಬೇಕು ಅಂತಂದರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಿಂತ್ರಾ ಮತ್ತು ಫ್ಲಿಪ್ಕಾರ್ಟಿಂದ ಮಾತ್ರ ನಾನು ಟ್ಯಾಗ್ ಮಾಡೋಕ್ಕಾಗೋದು, ಇನ್ನು ಬಾಕಿ ಇದೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚೆನ್ನಾಗಿದೆ, ಬೇಕು ಅಂತಂದರೆ ಖಂಡಿತ ಒಂದು ಸತಿ ತೊಗೋಬೋದು. ಪ್ರೈಸ್ ಅರೌಂಡ್ 280 ಅರೌಂಡ್ ಕೊಟ್ಟೆ ಅನಿಸುತ್ತೆ. ಲಿಟ್ರಲಿ ಲೆಂತ್ ನೋಡಿ ಗೈಸ್, ಎಷ್ಟು ಉದ್ದ ಇದೆ, ತುಂಬ ಚೆನ್ನಾಗಿದೆ. ನಾನೇನೋ ಅಂದ್ಕೊಂಡಿದ್ದೆ. ಎನಿವೇಸ್ ಇದ್ರೊಳಗಡೆ ತುಂಬಿಸ್ಬಿಡೋದೆ. ನಮ್ಮ ಯಜಮಾನ್ರಿಗೆ ವಾಚ್ ಅಂದರೆ ಆಗಲ್ಲ, ಎಲ್ಲ ಅಂದರೆ ಅಲ್ಲಿ ಬಿಸಾಕ್ತಾರೆ. ನನಗೆ ಅವ್ರು ವಾಚ್ ಹಾಕ್ಕೊಂಡ್ರೆ ನನಗಿಷ್ಟ, ಅವ್ರಿಗೆ ನಾ ವಾಚ್ ಹಾಕ್ಕೊಬೇಕಂದ್ರೆ ಇಷ್ಟ ಆಗಲ್ಲ. ತೂಕ ಅಂತೆ, ನಂಗೆ ಇಷ್ಟ ಆಗಲ್ಲ, ನಂಗೆ ಒಂಥರ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ. ಅವ್ರ ಚಾರ್ಜರ್ ಹಿಂಗೆಲ್ಲಾನು ಹಾಕಿಟ್ರೆ ಡೀಸೆಂಟ್ ಆಗಿರುತ್ತಲ್ವಾ. ಎಸ್, ಎಲ್ಲಿಟ್ಟು ತೋರಿಸ್ತೀನಿ, I'll show you guys. ಸೋ ಪ್ರಿಟಿ ಅಲ್ವಾ, ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ. ಎನಿವೇಸ್ ಗೈಸ್, ಮನೆಗೆ ಬಂದಿದ್ದೀನಿ. ಎಲ್ಲರೂ ಕೇಳ್ತಿದ್ರಿ, ಯಾವಾಗ ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತೀರಾ, ಯಾವಾಗ ಹೋಗ್ತೀರಾ ಅಂತ ಹೇಳಿ ಬಂದ್ಬಿಟ್ಟೆ. ಬಟ್ ಮಿಸ್ ಮಾಡ್ಕೊತೀನಿ, ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀನಿ ನಮ್ಮ ಮನೇನ. ಯಾವತ್ತೂ ಅಷ್ಟೇ ಹೆಣ್ಮಕ್ಳಿಗೆ ಇದೊಂದು ಫೀಲಿಂಗ್ ಅಲ್ವಾ, ಮದುವೆ ಆದಮೇಲೆ ತುಂಬಾ ಫೀಲಿಂಗ್ ಇರುತ್ತೆ ಒಳಗಡೆ, ಮನಸ್ಸು ಒಳಗಡೆ ಇರುತ್ತೆ. ಇಲ್ಲಿ ಚೆನ್ನಾಗಿರಲ್ಲ, ಖುಷಿಯಾಗಿರಲ್ಲ ಅಂತಲ್ಲ, ಖಂಡಿತವಾಗ್ಲೂ ಖುಷಿಯಾಗಿರ್ತೀವಿ, ನಾನಂತೂ ಖುಷಿಯಾಗಿದ್ದೀನಿ. ಬಟ್ ಆದರೂ ಕೂಡ ನಮ್ಮನೇನ ಮಿಸ್ ಮಾಡ್ಕೊಳ್ಳೋದು ಖಚಿತ. ಐರನ್ ಬಾಕ್ಸ್ ಇದ್ರೊಳಗಡೆ ಹೋಗುತ್ತೆ. ನಮ್ಮ ಮನೆಯವರ ಒಂದೊಂದು ಸತಿ ಫುಲ್ಲು ಕ್ಲೀನ್ ಕೃಷ್ಣಪ್ಪನ ಥರ ಹಾಡ್ತಾ ಇರ್ತಾರೆ, ಕೆಲವೊಂದು ಸತಿ ಎಲ್ಲ ಅಂದರೆ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಇಂಥ ಮನುಷ್ಯನ ಹತ್ರ ನಾನು ಏನು ಹೇಗೋದು. ಆ್ಯಂಡ್ ಕಬರ್ಡು ನಾನು ಡಿಸೆಂಬರ್ 11th ಬಂದಿದ್ದೆ ನಾನು ಇಲ್ಲಿಗೆ, ಎಕ್ಸಾಕ್ಟ್ಲಿ ಶುಕಿ ಬರ್ಡೇ ಆಗಿ 1 ಮಂತಿಗೆ. ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅರೇಂಜ್ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಬಂದರೆ, ಇವತ್ತು ಆ ಕಬರ್ಡ್ ತೋರಿಸ್ತೀನಿ ಯಾವ ರೇಂಜಿಗೆ ಆಗಿದೆ ಅಂತಂದರೆ, ಶೋ ರಾಮ, ಎಲ್ಲ ಎಳೆದು ಏನೇನು ಬೇಕೋ ಎಳ್ಕೊಂಡು ಹಾಕೋತಾ ಇರ್ತಾರೆ. ಬಟ್ಟೆ ಒಗ್ದು ನಮ್ಮ ಅತ್ತೆಯವ್ರು ಕೊಟ್ಟಿರೋ ಬಟ್ಟೆಗಳನ್ನ ಲಿಟ್ರಲಿ ಇದ್ರೊಳಗಡೆ ಹೆಂಗಿದೆಯೋ ಈ ಬುಟ್ಟಿಗೆ ತುಂಬಿಕೊಟ್ಟಿದ್ದೆ, ಆ ಬುಟ್ಟಿ ಎಲ್ಲ ಹಾಗೆ ಬಿಟ್ಟಿದ್ದಾರೆ, ಅದನ್ನು ಅರೇಂಜ್ ಮಾಡಿಲ್ಲ. ತಿಳ್ಕೊಳ್ಳಿ ಹೆಂಗೆ ರೂಮ್ನ ಮೇಂಟೈನ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ತಿರುಗಿ ನೋಡಿದ್ರೆ ಹೇಳೋ ಕತೆ ಮಾತ್ರ ಎಷ್ಟು, ನಾವು ಬಂದು 1 ದಿವಸಕ್ಕೆ ಗಲೀಜು ಮಾಡಿಬಿಟ್ಟಿದ್ದೀರಂತೆ ರೂಮ್ನ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ.
ಗೈಸ್ ನಾನು ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಅಷ್ಟರಲ್ಲಿ ನಮ್ಮ ಚಂದ್ರಿ ಎದ್ಬಿಟ್ಟಿದ್ದಾಳೆ. ಏನು ಕಂಗಾಡ ಸಿಗ್ತಾರೆ ಯಾರು ಪಿಕ್ಚರ್ ಆಡ್ತಾರದು, ಯಾರು ಪಿಕ್ಚರ್ ಆಡ್ತಾರದು, ಒಳ್ಳೆ ತೀಟ ಆಗ್ಬಿಟ್ಟೋದು, ಒಳ್ಳೆ ತೀಟ. ಸರಿ ಬಾಯ್, ಮತ್ತೆ ಸಿಗ್ತೀನಿ ನಾನು ಸಾಯಂಕಾಲ. ನೋಡೋಣ, ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟು ಬಂದು ಕ್ಲೀನ್ ಮಾಡೋದು ಏನು ಮಾಡೋದು ನೋಡೋಣ. ಸೊ ಗೈಸ್, ಈಗ ಪಿಜ್ಜಾ ತಂದಿದ್ದಾರೆ. ಅಂದರೆ ಪಿಜ್ಜಾ ಅಂದರೆ ನಮ್ಮೂರಲ್ಲಿ ಎಷ್ಟು ಸತಿ ಬಯಸ್ಕೊಂಡೆ ಇವತ್ತು ಬೆಳಗ್ಗೆಯಿಂದ. ಹಾಂ, ನೀನು ಇಷ್ಟು ಚೀಟೆ ಮಾಡಿದ್ರೆ. ಸೊ ಗೈಸ್, ನಮ್ಮೂರಲ್ಲಿ ಇವಾಗ ಎಷ್ಟು ದಿವಸ ಇದ್ದಿದ್ದು ಓಪನ್ ಆಗಿ? ಸ್ವಲ್ಪ ದಿನ, ಆ ಫ್ಯೂ ಡೇಸ್ ಬ್ಯಾಕ್ ಚಿಕಾಗೋ ಪಿಜ್ಜಾ ಅಂತ ಓಪನ್ ಆಗಿದೆ. ನೋಡೋಕ್ಕೆ ಸಕ್ಕತ್ತಾಗಿದೆ. ನಮ್ಮ ಪಲ್ಲವಿ ಸಜೆಸ್ಟ್ ಮಾಡಿರೋದು, ಅವ್ರು ಕಾಲೇಜ್ಗೆ ಹೋಗ್ಕೊಂಡು ತಿನ್ಕೊಂಡು. ನೋಡೋಣ ಹೇಗಿದೆ ಅಂದ್ಬಿಟ್ಟು. ದೀಪನೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಒಂದು ಪ್ಲೇಟ್ ಎತ್ಕೊಂಬೋಗೋರ ಚಿಕನ್. ಓ, ಸಾಫ್ಟಾಗೈತಲ್ಲೇ. ಏನು ಸೆಲೆಬ್ರೇಷನ್ ಚಿನಿ? ಏನು ಮಾಡ್ಕೊಂಡು ತೋರ್ಸು, ಕೈ ತೋರಿಸು, ಕೈ ಹೆಂಗೆ ಮಾಡ್ಕೊಂಡಿದ್ದೆ ತೋರಿಸು. ನೋಡಿ ಗೈಸ್, ದೇವ್ರಾಗ್ಬಿಟ್ಟು ಹೆಂಗ್ ಮನೆ ಐಗಿರಿ ನಂದಿನಿ ಮಾಡೋದು ಮಾಡು. ಹಂಗ ಇವಾಗ ಕಾಲಿಗೆ ಡೆಕೋರೇಷನ್, ಈ ಡೆಕೋರೇಷನ್ ಮಾಡ್ತಾ ಇರೋದು ಪುಣ್ಯಾತ್ ಕಿತ್ತಿ ಈ ಅಮ್ಮನು. ಇವಳು ಪೇಷನ್ಸ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡಿ, ಈ ಪಂಗ ಮಾಡ್ಕೊಂಡು ಕುತ್ಕೊಳ್ಳೋಳು. ಟೈಮ್ ಎಷ್ಟು ಹೇಳಿರಿ ನೋಡೋಣ. ನನಗೆ ಗೆಸ್ಸಸ್ ಟೈಮ್ ಬಂದು ಎಷ್ಟಾಗಿದೆ ನಡೆಯಂಗಿಲ್ಲ. ಸ್ವಲ್ಪ ಐಕಿರಿ ನಂದಿನಿ ಅಂತೆ. ಅಯ್ಯೋ, ಚಲ್ಬಲ್ಲಿ ಲಕ್ಷ್ಮಣಿಯೇ ಅಮ್ಮ, ನಿಮ್ಮ ಸ್ಕೂಲ್ ಹೆಸ್ರೇನಮ್ಮ? ಏನ್ ನಿಮ್ಮ ಸ್ಕೂಲ್ ಹೆಸರು? ಏನ್ ನಿಮ್ ಸ್ಕೂಲ್ ಹೆಸರು? ಆಯ್ತು, ಇವಾಗ ಶುಕಿ ಹೇಳ್ತಾಳೆ ಫಸ್ಟ್. ಯಾವ್ದು ನಿಮ್ ಸ್ಕೂಲ್ ಹೆಸರು? ಓಕೆ, ಮ್ಯಾಮ್ ಇಕ್ಕೊಂಡು ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತಾರೆ. ಏನ್ ಹೇಳ್ತೀಯ? ಅಲ್ಲ ಮನೆ, ವಾಟ್ ಇಸ್ ಯುವರ್ ನೇಮ್ ಅಂತಾರೆ. ಏನ್ ಹೇಳ್ತೀಯ? ಗಮಟ. ಏಯ್ ಹೇಳೆ ಸುಬ್ಬಿ. ಓ, ಕಪಾಳ ಹಾಕ್ಬಿಡ್ತೀನಿ ಇರುವಂತ ಸ್ವಲ್ಪ ತಂಗೆ. ಶುಕಿ ಶಾರ್ವರಿ ಅಂತಾಳೆ. ಏನಂತ ಕಂದ? ಶುಕಿ ಶಾರ್ವರಿ ಹೇಮಂತ್ ರಾಜ್ ರಾಜ್ಗಳು. ಏನು? ಹೇಮಂತ್ ಕುಮಾರ್ ರಾಜ್ಗಳು. ವಾಟ್ ಇಸ್ ಯರ್ ಫಾದರ್ ನೇಮ್ ಅಂದ್ರೆ ಏನಂತಮ್ಮ? ಹೇಮಂತ್ ಕುಮಾರ್ ರಾಜ್ಗಳು. ಯಾಕೆ ಹಂಗನ್ನೋದು ನೀನು? ರಾಜ ಅಂತೇವ್ರಪ್ಪ. ರಾಜ್ಕುಮಾರ್. ರಾಜ ಚೆನ್ನಾಗಿ ಗಟ್ಟ ಫುಲ್ 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 ಚೆನ್ನಾಗವನೆ. ಮೆಹಂದಿ ಹಾಕೊಂಡು ಏನು ಅವನು ಏನು ಅಂತೀಯ? ಅವರು ಅನ್ಬೇಕು ಅದ್ ಮೆಹಂದಿ ಎಲ್ಲ ಮನೆ ಕೂಲು ಕಲರು ಅದ್ ನೆರಳದು. ನೆರಳದು ನಮ್ ಡ್ಯಾಡಿ. ಕೂಲ್ ಐತೆ. ಮೇಕ್ ಓವರ್ ಇಸ್ ಡನ್. ಹೆಂಗಿದೆ ತೋರಿಸಿ. ರಾಮಚಂದ್ರ ಭಗವಂತ. ಇವಳು ಎಲ್ಲ ಮಾಡಿಸ್ಕೊಳೋದು, ಇವಳು ಮಾಡೋದು. ಹಂಗೆ ನಾಚಿಕೆ ಆಗಲ್ಲ ಒಂಚೂರು, ನಾಚಿಕೆ ಆಗಲ್ಲ. ಐ ಐ ಅಮ್ಮ ನೋಡ ತೊಳಿತಾಳಂತೆ. ನಮ್ಮೂರಲ್ಲೇ ಮೇಕಪ್ ಇತ್ತು. ಅವ್ರು ಬಂದು ನನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಬೆಟರ್ ಅಂತ ಅಂದ್ಬಿಟ್ಟು ನಾನು ಸರಿ ಬನ್ನಿ ಅಂತ ಹೇಳಿದೆ. ನಮ್ಮ ಮನೇಲಿ ಫುಲ್ ಗಜಾಬಿಜಿ. ಓಕೆನಾ, ಮನೆ ಮೇಲೆ ಕಟ್ತಾ ಇರೋದಿರಲಿ, ನಮ್ಮ ಮನೆ ಅಂತೂ ಫುಲ್ ಸಂತೆ ಥರ ಆಗ್ಬಿಟ್ಟಿದೆ. ಎಲ್ಲಿ ನೋಡು ಧೂಳಂದರೆ ಧೂಳು. ಮನೇಲೇ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಧೂಳು. ಸರಿ ಓಕೆ ಆಯಿತು, ನಾನು ಬರ್ತೀನಿ ಅಂತಂದರು. ಎನಿವೇಸ್ ಅವರು ಒಪ್ಕೊಂಡಿರ್ಬೇಕಾದ್ರೆ ಇನ್ಯಾಕೆ ನಂಗೂ ಆರಾಮಾಗಿರುತ್ತೆ ಅಂತ ಹೇಳಿಬಿಟ್ಟು ಸರಿ ಅಂತ ಬಂದರು ಪಾಪ ಅವರು. ಅವಳ ಮಗಳಿಗೆ ಫಸ್ಟು ನಾನು ರೆಡಿ ಮಾಡಿ ಕೂರಿಸಿದ್ದೆ. ಅವಳು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದ್ಲು ಅಂದರೆ
ತುಂಬಾ ಚೆನ್ನಾಗಿ ಕಾಣಿಸಿದ್ದು. ಸೇಮ್ ಡಿಟೋ ಗೊಂಬೆ ಥರನೇ ಇದ್ಲು. ನಮ್ಮ ಶುಕಿಗೆ ಅದು ನೋಡಿ ಹೊಟ್ಟೆಕಿಚ್ಚು. ಏನಂತಂದರೆ ಅವಳಿಗೆ ಲಂಗ ಬ್ಲೌಸ್ ಅಂದರೆ ಪಂಚ ಪ್ರಾಣ, ಓಕೆನಾ. ಈ ರೀತಿ ಟ್ರೆಡಿಷ್ನಲಾಗಿ ರೆಡಿ ಆಗಬೇಕು ಅಂದರೆ ಅವಳಿಗೆ ಸಿಕ್ಕಾಬಡೆ ಇಷ್ಟ. ಫುಲ್ ಲಂಗ ಬೋಜ್ ಅಂತ ಹೇಳ್ತಾಯಿದ್ಲು. ಆ್ಯಂಡ್ ಇನ್ನೊಂದು ಏನಂತಂದರೆ ಅವಳು ಕೂದಲು ಅಂದರೆ ತುಂಬ ಇಷ್ಟ ಆಗೋಯ್ತು ಅವಳಿಗೆ ಜಡೆ ಹಾಕಿದ್ರಿ. ಹಂಗಾಗಿ ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನನಗೂ ಕೂಲ್ ಬೇಕು ಅಂತ ಹೇಳ್ತಾಯಿದ್ಲು. ಹೀಗೆಲ್ಲ ನಡೀತಿತ್ತು. ಬಟ್ ಫೈನಲ್ ಔಟ್ಪುಟ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿ, ಓಕೆನಾ. ಜಸ್ಟ್ ಸಿಂಪಲ್ ಮೇಕಪ್ ಒಂದು ಸ್ವಲ್ಪ ಸೆಮಿ ಥರ ಮಾಡಿದ್ದೆ ನಾನು. ನಮ್ಮವರು ಆಗಿರೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು. ಆ್ಯಂಡ್ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ಹೇರ್ ಸ್ಟೈಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಈ ರೀತಿ ಒಂದು ಸತಿ ಮಾಡಿಸ್ಕೋಬೇಕು, ನಂಗೆ ತುಂಬ ಇಷ್ಟ ಆಯಿತು. ಫ್ರಂಟ್ ವೇರಿಯೇಷನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಏನಾದರೂ ಮೇಕಪ್ ಕ್ವೆರೀಸ್ ಇದ್ದರೆ 8050888587 ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ನೀವು ಕಾಲ್ ಮಾಡ್ಬೋದು. ನಾನು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಓಕೆನಾ. ನೋಡ್ಬೋದು ನೀವು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾಳೆ ಅಂಥೇಳಿ. ಆ ಲಂಗ ಬ್ಲೌಸ್ಗೆ ಅವಳಿಗೆ ಎಲ್ಲನೂ ಕೂಡ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದ್ಲು. ಜಸ್ಟ್ ನಾನು ಅವಳಿಗೆ ಬ್ಲಷ್ ಹಾಕ್ಬಿಟ್ಟು ಒಂದು ಮಾಯ್ಶ್ಚರೈಸರ್ ಹಾಕಿ ಲೈನರ್ ಹಾಕಿ ಬಿಟ್ಟಿದ್ದೆ ಅಷ್ಟೇ. ಬಟ್ ಅವ್ರ ಅಮ್ಮಂಗೆ ಈ ರೀತಿ ಮಾಡಬೇಕು ಅಂತ ಆಸೆ ಇತ್ತು, ಹಾಗಾಗಿ ನಾನು ಅದನ್ನು ಮಾಡಿದೆ ಅಷ್ಟೇ. ಆ್ಯಂಡ್ ನಮ್ಮನೆ ಅಂತೂ ಕಬರ್ಡ್ ಎಲ್ಲನೂ ಕೂಡ ಕ್ಲೀನ್ ಮಾಡೋಣ ನಾನು ಮನೆಗೆ ಹೋಗೋಷ್ಟರಲ್ಲಿ ಅಂತ ಹೇಳಿ ಇದನ್ನು ಕ್ಲೀನ್ ಮಾಡೋಕ್ಕೆ ಇಟ್ಟೆ. ಏನಕ್ಕಾದರೂ ನಾನು ಕ್ಲೀನ್ ಮಾಡೋಕ್ಕೆ ಇಟ್ನೋ ಅಂತ ಅನಿಸ್ಬಿಡುತ್ತು ನನಗಂತೂ. ನಮ್ಮ ಮಮ್ಮಿ ಯಾವಾಗ ಮಾರ್ಕೆಟ್ಗೆ ಹೋದಾಗಲೂ ಎಲ್ಲೇ ಹೋದಾಗ್ಲೂ ಅಷ್ಟೇ ಈ ಪಿಲೋ ಕವರ್ಸ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಬೆಡ್ ಸ್ಪ್ರೆಡ್ಸು ಎಲ್ಲ ತರ್ತಾನೆ ಇರ್ತಾರೆ. ಯಾವಾಗಲೂ ಸ್ಟಾಕ್ ಇರಬೇಕು. ಒಂದು 10-20 ಜೊತೆ ಇದೆಯೇನೋ ನಮ್ಮ ಮನೆಯಲ್ಲಿ, ಯಾವಾಗಲೂ ತರ್ತಾನೆ ಇರ್ತಾರೆ. ಇತ್ತೀಚೆಗೆ ನನ್ನ ಮದುವೆ ಆದಮೇಲಿಂದ ಬಿಟ್ಟಿದ್ದಾರೆ ಆ ಅಭ್ಯಾಸನ. ಫಸ್ಟ್ ಇದೆಲ್ಲ ಹಳೇದಾಗ್ಬಿಡ್ಲಿ, ಇದೆಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಬ್ಯಾಚ್ ತರೋಣ ಅಂತಂದ್ಬಿಟ್ಟು ಸ್ಟಾಕ್ ಮಾಡೋರೆ. ನಾನು ಮುಂಚೆಯಿಂದ ನೋಡಿದ್ದೀನಿ, ನಾನು ಚಿಕ್ಕ ಹುಡುಗಿಯಿಂದ ಇರುವಂಥ ಪಿಲೋ ಕವರ್ಸ್ ಎಲ್ಲನೂ ಇನ್ನೂ ಇದ್ದಾವೆ ನಮ್ಮ ಮನೇಲಿ. ಬಟ್ ಅದನ್ನು ನಾವು ಬಳಸಲ್ಲ ಅದನ್ನು. ಆದರೂ ಕೂಡ ತುಂಬಿ ವರ್ಷಾನುಗಟ್ಲೆಯಿಂದ ತೊಗೊಂಡು ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಬೇಡದಿರೋದೆಲ್ಲ ತೆಗೆದುಬಿಟ್ಟು ಆಮೇಲೆ ಬೇಕಾಗಿರೋದು ಮಾತ್ರ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ. ಇಷ್ಟು ಅನ್ವಾಂಟೆಡ್ ಥಿಂಗ್ಸು, ಹಳೆ ಬಟ್ಟೆಗಳು ಎಲ್ಲ ನಮ್ಮ ದೀಪು ಅಂತೂ ಕ್ಲೀನ್ ಮಾಡೋದು, ಅದ್ರೊಳಗಡೆ ಬಿಸಾಕೋದು, ಕ್ಲೀನ್ ಮಾಡೋದು, ಅದ್ರೊಳಗಡೆ ಬಿಸಾಕೋದು, ಹಿಂಗೆ ಮಾಡ್ತಾಯಿದ್ಲು. ನಮ್ಮ ಮಮ್ಮಿ ಹಳೆ ಬ್ಲೌಸ್ಗಳೆಲ್ಲ ಒಂದ್ರಲ್ಲಿ ಹಾಕಿ ತುರ್ಕಿ ಅಲ್ಲಿ ಬಿಸಾಕಿದ್ರು. ಸರಿ ಆಯಿತು, ಎಲ್ಲನೂ ಕೂಡ ಬೇಡದೇ ಇರೋದೆಲ್ಲ ಬಿಸಾಕ್ಬಿಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿದೆ. ಕವರ್ಸು ನಾನಂತೂ ಒಂದೇ ಒಂದು ಕವರು ಬಿಸಾಕಿಲ್ಲ. ಶುಕಿಗೆ ಚಿಕ್ಕವಳಿರ್ಬೇಕಾದ್ರೆ ಫಸ್ಟ್ ಕ್ರೈಯಲ್ಲಿ ತರಿಸಿರೋಂಥ ಕವರೆಲ್ಲನೂ ಕೂಡ ಹಾಗೆ ಇತ್ತು. ಈ ಥರ ಜುಗಾಡ್ ಮಾಡಿದ್ರೆ ಮನೆಯೆಲ್ಲ ಗಲೀಜಾಗ್ಬಿಡುತ್ತೆ ಅಂಥೇಳಿ ಎಲ್ಲನೂ ಕೂಡ ತೆಗೆದು ಬೇಕಾಗಿರೋದು ಮಾತ್ರ ಇಟ್ಕೊಂಡು ಬೇಡದೇ ಇರೋ ಬ್ಯಾಗ್ಸು, ಕವರ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಎಲ್ಲನೂ ಕೂಡ ಬಿಸಾಕಿದ್ದಾಯಿತು. ಆ್ಯಂಡ್ ನಮ್ಮ ಮಮ್ಮಿ ರಾತ್ರಿ ಮದುವೆಗೆ ಹೋಗ್ಬಿಟ್ಟು ಬಂದಿದ್ರು. ಆ ಸೀರೆಗಳೆಲ್ಲ ಮಡ್ಚಿಡ್ತಾ ಇದ್ದೆ. ನಮ್ಮ ಮಮ್ಮಿಗೆ ಅದೇನೋ ಗೊತ್ತಿಲ್ಲ, ಒಂಥರ ಲೇಸಿ ಆಗಿಬಿಡುತ್ತೆ. ಉಟ್ಕೊಂಡಿದ್ದಾದ್ಮೇಲೆ ಅಲ್ಲಿ ಬಿಸಾಕ್ಬಿಟ್ರೆ ಮುಗೀತು ಕತೆ. ದೀಪುಗೆ ಸೀರೆ ಎಲ್ಲ ಮಡ್ಚೋದು ಅದು ಇದೆಲ್ಲ ಇತ್ತೀಚೆಗೆ ಪರವಾಗಿಲ್ಲ ಮಾಡ್ತಾ ಇದ್ದಾಳೆ. ನಾನಿದ್ರೆ ಜಾಸ್ತಿ ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ. ನಾನು ಅದನ್ನೆಲ್ಲ ಮಿಸ್ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ. ಎನಿವೇಸ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬಾಯ್.